ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಇವತ್ತಿನ ಪಾರ್ಟ್ 1ಗೆ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ಸ್ಕೆಚ್ ಬುಕ್ ಅಲ್ಲಿ ಮಾಡಿರುವಂತ ಡ್ರಾಯಿಂಗ್ ಅನ್ನ ನಾನು ನಿಮ್ಗೆ ತೋರಿಸುವಂತದ್ದು. ಆದಷ್ಟು ಡ್ರಾಯಿಂಗ್ ಅನ್ನ ತೋರ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಮೊದಲನೇ ಡ್ರಾಯಿಂಗ್ ಬಂದು ಕೃಷ್ಣನ ಡ್ರಾಯಿಂಗ್ ಮಾಡಿದ್ದೆ. ಹಾಗಾದ್ರೆ ಇದಕ್ಕೆ ಯೂಸ್ ಮಾಡಿರುವಂತ ಕಲರ್ ಪೆನ್ಸಿಲ್ ಯಾವ್ದಂದ್ರೆ ಡೋಮ್ಸ್ ನೀವು ಪ್ರಿಫರ್ ಮಾಡ್ಬೋದು, ಯಾಕಂದ್ರೆ ಸ್ಮೂತ್ ಶೇಡಿಂಗ್ ಮಾಡ್ಬೋದು ನಿಮ್ಗೆ ಈ ಒಂದು ಡೋಮ್ಸ್ ಕಲರ್ ಅಲ್ಲಿ. ಇದು ನನ್ನ ಮೊದಲನೇ ಡ್ರಾಯಿಂಗ್ ಆಗಿದ್ರಿಂದ ನಾ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಲಿಲ್ಲ ಇದಕ್ಕೆ. ಸೆಕೆಂಡ್ ಡ್ರಾಯಿಂಗ್ ಬಂದು ಇದೊಂದು ಪೇಡ್ ಡ್ರಾಯಿಂಗ್ ಅಂತಾನೆ ಹೇಳ್ಬೋದು. ಇದಕ್ಕೂ ಕೂಡ ನಾನು ಡೋಮ್ಸೇ ಯೂಸ್ ಮಾಡಿರುವಂತದ್ದು. ಈ ಡ್ರಾಯಿಂಗ್ ನನ್ನ ಬಳಿ ಇರಲ್ಲ, ಇದು ನೆಕ್ಸ್ಟ್ 2 ದಿವಸ ಆದ್ಮೇಲೆ ಸೇಲ್ ಆಗುತ್ತೆ, ಯಾಕಂದ್ರೆ ಇದು ಪೇಡ್ ಡ್ರಾಯಿಂಗ್ ಆಗಿದ್ರಿಂದ ಹಾಗಾಗಿ ಇದು ಸೇಲ್ ಆಗುತ್ತೆ, ಸರಿನಾ? ಹಾಗೆ ಮೂರನೆಯ ಡ್ರಾಯಿಂಗ್ ಬಂದು ಹಿಂದಿ ಆ್ಯಕ್ಟರ್ ಆಗಿರುವಂತಹ ಶಾರುಖ್ ಖಾನ್ ಅವರ ಡ್ರಾಯಿಂಗನ್ನು ಮಾಡಿದ್ದೆ. ಇದು ಮಾಡುವ ಕಾರಣವೇನೆಂದರೆ ಆ ಒಂದು ಮಂತಲ್ಲಿ ಜವಾನ್ ಎನ್ನುವ ಮೂವಿ ಪಾಪ್ಯುಲರ್ ಆಗಿತ್ತು. ಸೊ ಹಾಗಾಗಿ ಈ ಡ್ರಾಯಿಂಗನ್ನು ಮಾಡಿರುವಂಥದ್ದು. ಇದಕ್ಕೂ ಕೂಡ ನಾನು ಡೋಮ್ಸೇ ಯೂಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ನಾನು ಏನು ಹೇಳೋದಂದರೆ ಡೋಮ್ಸ್ ನೀವು ಪ್ರಿಫರ್ ಮಾಡಿ, ಒಳ್ಳೆ ಕ್ವಾಲಿಟಿ ಹಾಗೆಯೇ ಒಳ್ಳೆಯ ಸ್ಮೂತ್ನೆಸ್ ಹಾಗೆ ಒಳ್ಳೆಯ ಡಾರ್ಕ್ನೆಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. ನಾಲ್ಕನೆಯ ಡ್ರಾಯಿಂಗ್ ಬಂದು ಈ ಡ್ರಾಯಿಂಗ್ ನಾರ್ಮಲಿ ಮಾಡಿರುವಂಥ ಡ್ರಾಯಿಂಗ್. ಇದರಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ನೆಸ್ ಆಗಿರುವಂಥ ಡ್ರಾಯಿಂಗ್ ನಿಮಗೆ ಕಾಣ್ತಾ ಇರ್ಬೋದು, ಹಾಗೆಯೇ ಡಿಟೇಲಿಂಗ್ ಆಗಿರುವಂಥ ಡ್ರಾಯಿಂಗ್ ಕೂಡ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು. ಸೊ ನಾಲ್ಕನೆಯ ಡ್ರಾಯಿಂಗ್ ಬಂದು ಮಿಸ್ಟರ್ ಬೀನ್ ಅವರದ್ದು ನಾರ್ಮಲಿ ಮಾಡಿರುವಂಥ ಡ್ರಾಯಿಂಗ್ ಇದು. ಈ ಒಂದು ಡ್ರಾಯಿಂಗ್ ಅಲ್ಲಿ ತುಂಬಾ ಡಿಟೇಲಿಂಗ್ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಣ್ಣಾಗಿರ್ಬೋದು, ಹಾಗೇನೆ ನೀವು ಇಲ್ಲಿ ಬಾಯಾಗಿರ್ಬೋದು, ಆ ಒಂದು ಸ್ಕಿನ್ ಕಲರ್ ನೋಡ್ಬೋದು ನಾನು ಎಷ್ಟು ಬ್ಯಾಲೆನ್ಸ್ ಆಗಿ ಯೂಸ್ ಮಾಡಿದ್ದೇನೆ. ಐದನೆಯ ಡ್ರಾಯಿಂಗ್ ಬಂದು ವಿರಾಟ್ ಕೊಹ್ಲಿ. ಯಾರೆಲ್ಲ RCB ಫ್ಯಾನ್ಸ್ ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಕೂಡ ಆದಷ್ಟು ಡೀಟೇಲಿಂಗ್ ಆಡ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಪಾರ್ಟ್ 1 ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಸೆಕೆಂಡ್ ಪಾರ್ಟಿಗೆ ವೇಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಗುಡ್ ಬೈ.